ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತಿಗೂ ಕೂಡ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಗುಂಗ್ನಲ್ಲಿ ಜನ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ದಸರಾ ಮುಕ್ತಾಯ ಆಗಿದ್ರು ಕೂಡ ಇವತ್ತು ಲೈಟಿಂಗ್ಸ್ ನೋಡಲಿಕ್ಕೆ ಬೇರೆ ಬೇರೆ ಭಾಗದಿಂದ ಲಕ್ಷಾಂತರ ಜನ ಮೈಸೂರಿಗೆ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಭೀಕರವಾದಂಥ ಹಗಲೇ ಒಂದು ಮರ್ಡರ್ ಕೂಡ ಆಗಿರುವಂಥದ್ದು. ಈ ಒಂದು ಮರ್ಡರ್ನಿಂದ ಇಡೀ ಜಿಲ್ಲೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಪ್ರವಾಸಿಗರು ಕೂಡ ಇದರಿಂದ ಆತಂಕ ಹುಟ್ಟಿಸ್ತಕ್ಕಂತಹ ಘಟನೆ ಕೂಡ ಆಗಿರುವಂಥದ್ದು. ಇದು ಬೇರೆ ಎಲ್ಲೂ ಆಗಿಲ್ಲ. ಮೈಸೂರಿನ ಆರ್ಟ್ ಆಫ್ ದ ಸಿಟಿ ಅಂತ ನಾವೇನು ವಸ್ತು ಪ್ರದರ್ಶನ ಕರಿತೇವೆ ಅದರ ಮುಂಭಾಗವೇ ಇವತ್ತು 11:30 ವೇಳೆಗೆ ಒಬ್ಬ ವ್ಯಕ್ತಿಯನ್ನ ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿದೆ. ಈ ಹತ್ಯೆ ಆದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಹಿಂದೆನೂ ಕೂಡ ಆತ ರೌಡಿ ಶೀಟರ್ ಆಗಿದ್ದ. ಈತ ಮೈಸೂರು ನಗರದ ಕ್ಯಾತ್ಮರನಹಳ್ಳಿಯ ಗಿಲ್ಕಿ ಹ್ಯಾಲೇಸ್ ವೆಂಕಟೇಶ್ ಅಂತೇಳಿ ಈಗಾಗಲೇ ಗುರುತು ಮಾಡಲಾಗಿದೆ. ಆತ ಕೂಡ ಹಿಂದೆ 5-6 ತಿಂಗಳಿಂದ ಒಬ್ಬ ವರ್ಣಾದ ರೆಸಾರ್ಟ್ ಅಂತ ಒಂದು ಹೋಟೆಲ್ ಒಂದರಲ್ಲಿ ಕೂಡ ಭೀಕರವಾಗಿ ಹತ್ಯೆ ಆಗಿದ್ದಂಥ ರೌಡಿ ಶೀಟರ್ ಕಾರ್ತಿಕ್ ಏನಿದ್ದಾನೆ ಆತನ ಜೊತೆಗಿದ್ದಾನೆ ಈ ವೆಂಕಟೇಶ್ ಅಂತ ಹೇಳಲಾಗ್ತಿದೆ. ಇವರಿಬ್ರು ಕೂಡ ಒಂದು ರೀತಿ ಕ್ಯಾತ್ಮರನಹಳ್ಳಿ ಭಾಗದಲ್ಲಿ ಬಹಳಷ್ಟು ಹವಾನ ಇಟ್ಕೊಂಡಿದ್ರು. ಸಾಕಷ್ಟು ಒಂದೊಂದಿಷ್ಟು ಗಲಾಟೆ ಕೇಸ್ಗಳಲ್ಲಿ ಕೂಡ ಇವ್ರ ಮೇಲೆ ಕೇಸ್ಗಳಾಗಿತ್ತು. ಇವ್ರನ್ನ ರೌಡಿ ಶೀಟರ್ ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ದಾಖಲು ಮಾಡಲಾಗಿತ್ತು. ಈ ಹಿಂದೆ ಕಾರ್ತಿಕ್ ಆತ ಏನು ಕೊಲೆ ಆದ ಆತನ ಯಾವ ರೀತಿ ಹತ್ಯೆ ಮಾಡಲಾಗಿತ್ತು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆತನ ಹತ್ಯೆಯಲ್ಲಿ ಅಂದ್ರೆ ಕಾರ್ತಿಕ್ ಹತ್ಯೆಯಲ್ಲಿ ಗಿಲ್ಕಿ ಹ್ಯಾಲೇಸ್ ವೆಂಕಟೇಶ್ ಅನ್ನೋ ಹೆಸರು ಕೂಡ ಈಗ ಕೇಳಿ ಬಂದ ಮೇಲೆ ಈತನನ್ನು ಮುಗಿಸುವಂತಹ ಒಂದು ಪ್ರಯತ್ನಕ್ಕೆ ಈ ಕಾರ್ತಿಕ್ ಹುಡುಗರು ಮುಂದಾಗಿದ್ದಾರೆ ಅನ್ನೋಂತಹ ಒಂದು ಅನುಮಾನ ಕೂಡ ಬರ್ತಾ ಇದೆ. ಈ ಒಂದು ಕಾರ್ತಿಕ್ ಮರ್ಡರ್ ಏನಾಗುತ್ತೆ, ಆ ಒಂದು ಮರ್ಡರ್ನ ಆ ಒಂದು ಕೇಸ್ ವಿಚಾರಣೆ ಇನ್ನೂ ಕೂಡ ಕೋರ್ಟ್ನಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಅವತ್ತಿನ ಕಾರ್ತಿಕ್ ಜೊತೆ ಇದ್ದಂಥ ಡ್ರೈವರ್ ಏನು ಪ್ರವೀಣ್ ಇದ್ದಾನೆ ಆತನು ಕೂಡ ಕೋರ್ಟ್ಗೆ ಬರ್ತಿದ್ದ ಹೋಗ್ತಿದ್ದ. ಆದರೆ ಪ್ರವೀಣ್ ಏಕಾಏಕಿ ದಾಳಿ ಮಾಡಿಲ್ಲ, ಆತನಿಗೂ ಕೂಡ ಯಾರೋ ಸುಪಾರಿ ಕೊಟ್ಟಿದ್ದಾರೆ, ಆತನಿಗೂ ಕೂಡ ಯಾರೋ ಕಾರ್ತಿಕ್ನ ಕೊಲೆ ಮಾಡಬೇಕು ಅಂತೇಳಿ ಹಂಗೆ ಪ್ರೆಸರ್ ಹಾಕಿದ್ದಾರೆ ಅಂತೇಳಿ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದ್ವು. ಅದನ್ನ ಕನ್ಫರ್ಮ್ ಮಾಡ್ಕೊಂಡಂತಹ ಕಾರ್ತಿಕ್ ಹುಡುಗರು ಅಂದ್ರೆ ಪ್ರವೀಣ್ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಾರ್ತಿಕ್ ಹುಡುಗರು ಕೇಳಿ ತಿಳ್ಕೊಂಡಿರ್ತಾರೆ. ಆವಾಗಲೇ ಪ್ರವೀಣ್ ಎಲ್ಲವನ್ನು ಬಾಯ್ ಬಿಟ್ಟಿರ್ತಾನೆ. ಅಂದ್ರೆ ಪ್ರವೀಣ್ ಬಾಯ್ ಬಿಟ್ಟಿದ್ದೇನೆ ಅಂತನಲ್ಲ, ಆ ಟೀಮ್ ಬಾಯ್ ಬಿಡುತ್ತೆ. ಕಾರ್ತಿಕ್ನ ಕೊಲೆ ಮಾಡಬೇಕು ಅಂತೇಳಿ ಇವತ್ತೇನು ಮರ್ಡರ್ ಆಗಿದ್ದಾನೆ ಗಿಲ್ಕಿ ಹ್ಯಾಲೇಸ್ ವೆಂಕಟೇಶ್ ಆತನು ಕೂಡ ಪ್ರಮೋಟ್ ಮಾಡಿದ್ದ, ಆತನು ಕೂಡ ಪ್ರೆಸರ್ ಇಟ್ಟಿದ್ದ, ಆತನಿಂದಲೇ ಕಾರ್ತಿಕ್ ನಾವು ಹತ್ಯೆ ಮಾಡಿದ್ವಿ ಅಂತೇಳಿ ಏನೀಗ ಅವತ್ತು ಕಾರ್ತಿಕ್ ಮರ್ಡರ್ ಮಾಡಿ ಜೈಲಿನೊಳಗಿದ್ದಾರೆ ಅವರೆಲ್ಲರೂ ಒಂದಿಷ್ಟು ಮಾಹಿತಿಯನ್ನು ಲೀಕ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಹೀಗಾಗಿಯೇ ಕಾರ್ತಿಕ್ ಹುಡುಗರು ಪ್ರತೀಕಾರವನ್ನ ತೆಗೆದುಕೊಳ್ಬೇಕು, ಅಂದ್ರೆ ರಿವೆಂಜನ್ನ ತೆಗೆದುಕೊಳ್ಬೇಕು. ಕಾರ್ತಿಕ್ನ ಹತ್ಯೆ ಮಾಡಲಿಕ್ಕೆ ಗಿಲ್ಕಿ ಹ್ಯಾಲೇಸ್ ವೆಂಕಟೇಶ್ ಕೈವಾಡ ಇದೆ, ಆತನನ್ನು ಮುಗಿಸ್ಬೇಕು ಅಂತೇಳಿ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಅಂತ ಇವತ್ತು ನಾವೇನು ಎಕ್ಸಿಬಿಷನ್ ಮುಂಭಾಗ ಏನು ನೋಡ್ತೀವಿ ಆ ಒಂದು ಟೀ ಅಡ್ಡದಲ್ಲೇ ಈತ ಬರ್ತಿದ್ದ, ಟೀ ಕುಡ್ಕೊಂಡು ಹೋಗ್ತಿದ್ದ. ಸೊ ಅಂದ್ರೆ ಅವನ ಫೇವ್ರೆಟ್ ಪ್ಲೇಸ್ ಅದು, ಅಲ್ಲಿಗೆ ಬರೋದು ಹೋಗೋದು ಸಾಮಾನ್ಯ ಆಗಿತ್ತು. ಗಿಲ್ಕಿ ಹ್ಯಾಲೇಸ್ ವೆಂಕಟೇಶ್ ಅಲ್ಲಿಗೆ ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ದ. ಇದನ್ನ ಸ್ವಲ್ಪ ಅವನ ಚಲನವನ್ನ ತಿಳ್ಕೊಂಡಂತಹ ಕಾರ್ತಿಕ್ ಹುಡುಗರು ಕಾದಿದ್ರು. ಹಿಂದೆನೂ ಒಂದ್ಸಲ ಅವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗಿದ್ರು, ಆದ್ರೆ ಅದು ವಿಫಲ ಆಗಿತ್ತು. ಆದ್ರೆ ಇವತ್ತು ಆತ ಬರೋದನ್ನೇ ಕಾದು ಕುಳಿತಿದ್ರು ಒಂದು 5-6 ಜನ ಮಂದಿ. ಅವನು ಬರ್ತಿದ್ದಾಗೇನೆ ಆತನಿಗೆ ಬಂದು ಟೀ ಕುಡ್ಕೊಂಡು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಅವನು ಕಾರನ್ನ ಹತ್ತುವಂತಹ ಸಂದರ್ಭದಲ್ಲಿ ಅವನಿಗೆ ಕಾರದ ಪುಡಿಯನ್ನು ಎರ್ತಾರೆ. ಆತ ಕಣ್ಣು ಉಜ್ಕೊಳ್ಳುವಂತಹ ಸಂದರ್ಭದಲ್ಲಿ ಆತನ ಕಾರಿಂದ ಹೊರಗಡೆ ತೆಗೆದು ಆತನ ಮೇಲೆ ಮನೋಸ ಇಚ್ಛ ಹಲ್ಲೆ ಮಾಡ್ತಾರೆ ಮಾರಕಾಸ್ತ್ರಗಳಿಂದ. ಆತ ಅಲ್ಲೇ ಸಾವನ್ನಪ್ತಾನೆ. ಸೊ ಇದು ಇವತ್ತು ನಡೆದಿರತಕ್ಕಂತಹ ಘಟನೆ. ಇದು ಎಲ್ಲ ಬೇರೆ ಹೊರವಲಯದಲ್ಲಿ ನಡೆದಿದೆ, ಎಲ್ಲೊಂದ್ ಕಡೆ ಬೇರೆ ಪ್ರದೇಶದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಯಾರು ಕೂಡ ಇಷ್ಟು ಸೀರಿಯಸ್ ಆಗಿ ವಿಚಾರ ಬಗ್ಗೆ ಮಾತನಾಡ್ತಿರ್ಲಿಲ್ಲ. ಆದ್ರೆ ಇದು ಆರ್ಟ್ ಆಫ್ ದ ಸಿಟಿ, ಲಕ್ಷಾಂತರ ಜನ ಓಡಾಡ್ತಕ್ಕಂತಹ ರಸ್ತೆಯಲ್ಲಿ ಈ ರೀತಿ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಇದರ ಎಫೆಕ್ಟ್ ಯಾವ ರೀತಿ ಮೈಸೂರು ಬೀಳುತ್ತೆ. ಒಂದ್ ಕಡೆ ಮೈಸೂರು ದಸರಾ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಅದು ಒಂದು ರೀತಿ ಉದ್ಯಮವಾಗಿ ಪರಿವರ್ತನೆ ಆಯಿತು. ಸಾಕಷ್ಟು ಬಡ ಕುಟುಂಬಗಳಿಗೆ ಒಂದು ರೀತಿ ವ್ಯಾಪಾರ ಆಯಿತು. ಇದರಿಂದ ಒಂದು ಜೀವನವನ್ನು ಕಟ್ಕೊಳ್ಳುವಂತಹ ಕೆಲಸಕ್ಕೆ ಅವರೆಲ್ಲರೂ ಮುಂದಾಗ್ತಾ ಇದ್ರು. ನಾಡಹಬ್ಬ ದಸರಾ ಅಂತ ಹೇಳಿದ್ರೆ ಅದೆಲ್ಲರೂ ಕೂಡ ಬಡವರ ಹಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ಬಡವರಿಗೆ ಒಂದಿಷ್ಟು ಕಾಸು ಸಂಪಾದನೆ ಆಗೋದು ಆ ಒಂದು ಹಬ್ಬದಲ್ಲೇ. ಇಂತಹ ಉದ್ಯಮ ಕ್ಷೇತ್ರದಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ ಕಾಣ್ತಿರ್ತಕ್ಕಂತಹ ನಮ್ಮ ಮೈಸೂರು ನಗರ ಬಹಳ ಶಾಂತಿಯ ಊರಾಗಿದೆ. ಈ ಒಂದು ಶಾಂತಿಯ ಊರಲ್ಲಿ ಈ ರೀತಿ ಘಟನೆಗಳು ಅಶಾಂತಿಯನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಮೈಸೂರಿನ ಮೇಲೆ ಸಾಕಷ್ಟು ಉದ್ಯಮಾಸಕ್ತರು ಬಂಡವಾಳ ಹಾಕ್ತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಇವತ್ತು ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂತಹ ಕೆಲಸವನ್ನ
ಆ ಉದ್ಯೋಗಸ್ಥರು ಮಾಡ್ತಾ ಇದ್ದಾರೆ. ಬಂಡವಾಳ ಹಾಕೋದ್ರಲ್ಲಿ ಯಾವುದೇ ರೀತಿ ಮೀನಮೇಷ ಹೇಳಿಸೋದಿಲ್ಲ. ಬೇರೆ ಜಿಲ್ಲೆಗಳ ವಿಚಾರಕ್ಕೆ ತೆಗೆದುಕೊಂಡ್ರೆ ಒಂದಿಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಆದರೆ ಮೈಸೂರು ನಗರದಲ್ಲಿ ನಾವು ಬಂಡವಾಳ ಹೂಡಿದ್ರೆ ಸಕ್ಸಸ್ ಕಾಣ್ಬೋದು ಅಂತೇಳಿ ಸಾಕಷ್ಟು ಜನರ ಬಯಕೆ ಕೂಡ ಆಗಿದೆ. ಯಾಕಂದ್ರೆ ಮೈಸೂರು ಈ ಹಿಂದೆಯಿಂದನೂ ಕೂಡ ಬಹಳಷ್ಟು ಶಾಂತಿಯ ಊರು ಅಂತೇಳಿ ಅದು ಪ್ರಖ್ಯಾತಿಯನ್ನು ಪಡೆದಿದೆ. ಯಾಕಂದ್ರೆ ವಿಶ್ವವಿಖ್ಯಾತಿಯನ್ನು ಪಡೆದಿದೆ ಅಂತ ಹೇಳಿದ್ರೆ ಅದು ವಿಶ್ವದಲ್ಲೇ ನಮ್ಮ ಮೈಸೂರು ಹೆಸರನ್ನ, ಆ ಕೀರ್ತಿಯನ್ನು ಗಳಿಸಿರ್ತಕ್ಕಂಥದ್ದು. ಇಂತಹ ಸಾಕಷ್ಟು ಸಾಂಸ್ಕೃತಿಕ ಹಬ್ಬಗಳು, ಸಾಂಸ್ಕೃತಿಕ ನಗರಿ ಅಂತಲೇ ಮೈಸೂರು ಕರೆಸ್ಕೊಳ್ಳುತ್ತೆ. ಇಂತಹ ಊರಿನಲ್ಲಿ ಈ ರೀತಿಯ ಮರ್ಡರ್ ಕೇಸ್ಗಳು, ಹತ್ಯೆಗಳಾದಂತಹ ಸಂದರ್ಭದಲ್ಲಿ ಈ ಥರ ಭೀಕರವಾಗಿ ಆಡಾಗಲೇ ಹೊಡಿತಿದ್ರೆ ಜನ ಯಾವ ರೀತಿ ಬದುಕಬೇಕು, ಈ ಭಾಗದಲ್ಲಿ ಬಾಳ್ಬೇಕು ಅನ್ನೋದೇ ಜನರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಭಯಭೀತರಾಗಿದ್ದಾರೆ ಜನ ಆ ಭಾಗದಲ್ಲಿ. ಇವತ್ತು ಎಕ್ಸಿಬಿಷನ್ಸ್ ನೋಡ್ಬೋದು ನಾವು, ಪ್ರತಿನಿತ್ಯ 20 ರಿಂದ 30 ಸಾವಿರ ಜನ ಫ್ಲೋಯಿಂಗ್ ಇದೆ ಅಲ್ಲಿ. ಯಾಕಂದ್ರೆ ಇವತ್ತು ಯಾರೇ ಅಲ್ಲಿ ಎಕ್ಸಿಬಿಷನ್ ಬಂದರೂ ಕೂಡ ಇವತ್ತು ಇಲ್ಲಿ ಗಲಾಟೆ ಆಯಿತು, ಒಂದು ಮರ್ಡರ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಸಾಕು ಭಯ ಇರುತ್ತೆ. ಯಾಕಂದರೆ ಇದು ನಮಗೆ ಸೇಫ್ ಇಲ್ಲ ಅಂತೇಳಿ. ಮೈಸೂರು ಪೊಲೀಸ್ ಆದರೂ ಏನು ಮಾಡ್ಲಿಕ್ಕೆ ಸಾಧ್ಯ? ಈ ರೀತಿ ಘಟನೆಗಳಾದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಏನು ಮಾಹಿತಿ ಇರೋದಿಲ್ಲ ಅಂತೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ಬೋದು. ಆದರೆ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಕೂಡ ಪೊಲೀಸರು ಇವತ್ತು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಪೊಲೀಸರಿಗೂ ಕೂಡ ಸ್ವತಂತ್ರವಾದಂತಹ ಒಂದು ಅಧಿಕಾರವನ್ನು ರಾಜಕಾರಣಿಗಳು ಕೊಡ್ತಾ ಇಲ್ಲ. ಯಾಕೆಂದರೆ ಈ ಹಿಂದೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂಭಾಗ DCP ಕಾರ್ಯ ಹೋಯಿತು. ಆ ಸಂದರ್ಭದಲ್ಲಿ ಆ ಕಾರ್ಗೆ ಕಲ್ಲೇ ಹೊಡೆದ್ರು. ಆ ಒಂದು ಕೇಸ್ಗಳು ಆಗುವಂತಹ ಸಂದರ್ಭದಲ್ಲಿ ಆ ಕೇಸ್ನ ವಾಪಸ್ ತೆಗೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ರಾಜಕಾರಣಿಗಳು ಸಕ್ಸಸ್ಫುಲ್ ಆದರು. ಅಂದರೆ ಅವತ್ತಿನ ಕಿಡಿಗೇಡಿಗಳಿಗೆ ಅದೊಂದು ಘಟನೆ ನಡೆದಿದೆ, ಅವ್ರ ಮೇಲೆ ಯಾವುದೇ ರೀತಿ ಕೇಸ್ಗಳಾಗಿಲ್ಲ, ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಮತ್ತೆ ಮೆರೆಯುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ರಾಜಕಾರಣಿಗಳು ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಮೂಗು ತೋರಿಸೋದನ್ನ ಮೊದಲು ಬಿಡಬೇಕು. ಜೊತೆಗೆ ಇಂಟರ್ಫಿಯರ್ ಆಗುವಂಥದ್ದು, ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಪ್ರೆಷರ್ ಹಾಕುವಂಥದ್ದು. ಅಂದರೆ ಆ ಕೇಸ್ನೇ ನೀವು FIR ಮಾಡಬೇಡಿ, ದಾಖಲು ಮಾಡಬೇಡಿ, ಕೇಸ್ ಕ್ಲೋಸ್ ಮಾಡಿ, ರಾಜಿ ಮಾಡಿ ಕಳಿಸಿ ಅಂತೇಳಿ ರಾಜಕಾರಣಿಗಳು ಒತ್ತಡ ಇರುವಂಥದ್ದು. ಅದರ ಪ್ರತಿಫಲವೇ ಇವತ್ತು ಮೈಸೂರು ನಗರದಲ್ಲಿ ಹಾಡು ಹಗಲೇ ಕೊಲೆಗಳಾಗ್ತಾ ಇರುವಂಥದ್ದು. ಸಾಕಷ್ಟು ನೋಡ್ಬೋದು, ದಂಧೆಗಳು ಮೈಸೂರಿನಲ್ಲಿ ತಲೆ ಎತ್ತಾ ಇದೆ. ಆ ದಂಧೆಗಳ ಹಿಂದೆನೂ ಕೂಡ ಕೆಲ ರಾಜಕಾರಣಿಗಳು ಇದ್ದಾರೆ ಅನ್ನೋದು ಕೂಡ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ದಂಧೆಗಳನ್ನ ನಡೆಸಲಿಕ್ಕೆ ರಾಜಕಾರಣಿಗಳು ಕೈವಾಡ ಇದೆ ಅಂತಲೂ ಕೂಡ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಇಲ್ಲಿ ಏನಾದರೂ ಪೊಲೀಸರು ಹಸ್ತಕ್ಷೇಪ ಮಾಡೋಕ್ಕೋದಂತಹ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗ್ತಿದ್ದಾರೆ. ಹೀಗಾಗಿ ಯಾಕೆ ಇಷ್ಟೊಂದು ಮೈಸೂರು ಬಗ್ಗೆ ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರೆ, ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಸಿದ್ದರಾಮಯ್ಯನವರು ನಾಡಿನ ಮುಖ್ಯಮಂತ್ರಿ ಆದರೂ ಕೂಡ ಮೈಸೂರಿನವರು. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ರೀತಿ ಕೊಲೆಗಳಾದಂತಹ ಸಂದರ್ಭದಲ್ಲಿ, ಆ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಂತಹ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ತಾರೆ ಅಂತೇಳಿ ವಿರೋಧ ಪಕ್ಷದವ್ರು ಮಾತನಾಡ್ಬೋದು. ಆದರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ಪೊಲೀಸರು ವಹಿಸಬೇಕಾಗುತ್ತೆ, ರಾಜಕಾರಣಿಗಳು ವಹಿಸಬೇಕಾಗುತ್ತೆ. ಯಾಕೆಂದರೆ ಈ ರೀತಿ ಘಟನೆಗಳಾದಂತಹ ಸಂದರ್ಭದಲ್ಲಿ ಆತಂಕಕ್ಕೀಡಾಗೋದು ಪೊಲೀಸರಲ್ಲ, ರಾಜಕಾರಣಿಗಳು ಅಲ್ಲ, ಜನರು, ಪಬ್ಲಿಕ್ಸ್. ಇವತ್ತು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಕ್ಕೆ 10 ಲಕ್ಷ ಜನ ಬಂದು ಹೋಗಿದ್ದಾರೆ. ಸದ್ಯ ನಮ್ಮ ಅದೃಷ್ಟನೇ ಏನೋ ಗೊತ್ತಿಲ್ಲ, ದಸರಾ ಮುಗಿದ ಮೇಲೆ ಈ ಒಂದು ಹತ್ಯೆ ಆಗಿದೆ. ಒಂದು ವೇಳೆ ದಸರಾ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ, ಅಂದರೆ ನವರಾತ್ರಿ ಉತ್ಸವ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದ್ರೆ ಎಷ್ಟು ಭಯ ಆಗ್ತಿತ್ತು ಜನಕ್ಕೆ ಅಂತ. ಯಾಕೆಂದರೆ ಯಾವುದೋ ಹೊರ ವಲಯ ಭಾಗದಲ್ಲಿ ಈ ಥರ ಘಟನೆಗಳಾಗಿದ್ದರೆ ಇದು ಸೀರಿಯಸ್ ಮ್ಯಾಟ್ರೇ ಅಲ್ಲ. ಆದರೆ ಆರ್ಟ್ ಆಫ್ ದ ಸಿಟಿಲೇ ಈ ರೀತಿ ಹತ್ಯೆ ಆಗಿದೆ ಅಂತ ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಚಾರ. ಹೀಗಾಗಿ ಪೊಲೀಸರು ಕೂಡ ರಾಜಕಾರಣಿಗಳ ಮಾತಿಗೆ ಕಿಮ್ಮಕ್ ಕೊಡದೇನೆ ಅವರು ಸ್ವತಂತ್ರ ಅಧಿಕಾರವನ್ನು, ಪರಮಾಧಿಕಾರವನ್ನು ಬಳಸಿ ಇಂತಹ ಘಟನೆಗಳು ಎಲ್ಲೆಲ್ಲಿ ಸಂಭವಿಸುತ್ತೆ ಅವರಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಶಿಕ್ಷೆ ಆಗುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಪೊಲೀಸರು ಮುಂದಾಗಬೇಕು. ಕೋರ್ಟ್ಗಳಲ್ಲಿ ವಾದವನ್ನು ಬಹಳ ಪ್ರಬಲವಾಗಿ ಮಂಡಿಸಬೇಕು, ಸಾಕ್ಷ್ಯಾಧಾರಗಳನ್ನ ಪತ್ತೆ ಹಚ್ಚಬೇಕು. ಇಂತಹ ಘಟನೆಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರುಗಳು ಮುಂದಾಗಬೇಕು. ಯಾಕೆಂದರೆ ಚಾರ್ಜ್ ಶೀಟ್ನಲ್ಲೇ ವೀಕ್ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ ಆದರೂ ಏನು ಮಾಡ್ಲಿಕ್ಕೆ ಸಾಧ್ಯ? ಹೀಗಾಗಿ ಚಾರ್ಜ್ ಶೀಟ್ನೂ ಕೂಡ ಪ್ರಬಲವಾಗಿ ಹಾಕಬೇಕಾಗುತ್ತೆ. ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಪೊಲೀಸರು ಯಾರು ಸಸ್ಪೆಕ್ಟ್ ಇರ್ತಾರೋ ಎಲ್ಲರ ಮೇಲೂ ಕೂಡ ಕೇಸನ್ನು ಜಡಿಬೇಕಾಗಿತ್ತು. ಯಾಕೆಂದರೆ ಇದು ಪ್ರತೀಕಾರದ ಜ್ವಾಲೆ ಯಾವಾಗ ಹಬ್ಬಿಸ್ಕೊಳ್ಳುತ್ತೆ ಪದೇ ಪದೇ ಆಗುತ್ತೆ. ಯಾಕೆಂದರೆ ಹಿಂದೆನೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು, ಕಾರ್ತಿಕ್ ಮರ್ಡರ್ ಆದ ನಂತರ ಮತ್ತೆ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ರು. ಯಾರೆಲ್ಲ ಕಾರ್ತಿಕ್ನ ಮರ್ಡರ್ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಮತ್ತೆ ಅವ್ರನ್ನ ಹೊಡಿತೀವಿ ಅನ್ನೋಂತಹ ಮಾತುಗಳನ್ನ ಸಾಕಷ್ಟು ಜನ ಹಾಡ್ಕೊಳ್ತಿದ್ರು. ಇದನ್ನ ಪೊಲೀಸ್ನವರು ಹೇಳಿದ್ರು, ಮತ್ತೆ ಇಲ್ಲೊಂದು ಅನಾಹುತ ಆಗುತ್ತೆ ಅಂತೇಳಿ. ಎಲ್ಲ ಗೊತ್ತಿದ್ರು ಕೂಡ ಅದನ್ನ ಇವತ್ತು ವೆಂಕಟೇಶ್ ಅವನ್ನ ಕೊಲೆಯನ್ನ ತಡೆಯೋದ್ರಲ್ಲಿ ಎಲ್ಲ ವಿಫಲರು ಆಗಿದ್ದಾರೆ. ಸೊ ಹೀಗಾಗಿ ಪೊಲೀಸ್ ಇಲಾಖೆ ಮುಂದಿನ ದಿನಗಳಾದರೂ ಮತ್ತೊಂದು ಇಂತಹ ಘಟನೆ ನಡೆದ ರೀತಿಯಲ್ಲಿ ಹಾಡು ಆಗಲೇ ಮೈಸೂರು ನಗರದಲ್ಲಿ ಈ ರೀತಿ ಮರ್ಡರ್ಗಳು ಆಗದೇ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸ್ಬೇಕು, ಅದನ್ನು ಸಬಲೀಕರಣ ಮಾಡಿಸ್ಬೇಕು. ಎಲ್ಲ ಕಡೆ ಕಾನೂನಿನ ಭಯ ಪ್ರತಿಯೊಬ್ಬರಿಗೂ ಇರಬೇಕು. ಆ ರೀತಿ ಏನಾದರೂ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಏನಂತಂದರೆ
ಸಾಂಸ್ಕೃತಿಕ ನಗರ ಮೈಸೂರು ಬಹಳ ಶಾಂತಿಯುತವಾಗಿದೆ. ಇಂತಹ ಶಾಂತಿಯ ನಗರದಲ್ಲಿ ಅಶಾಂತಿ ನಿರ್ಮಾಣ ಆಗ್ತಕ್ಕಂಥ ಇಂಥ ಘಟನೆಗಳು ಮರುಕಳಿಸಬಾರ್ದು. ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಬಾರ್ದು. ರಾಜಕಾರಣಿಗಳು ಕೂಡ ಸ್ಟ್ರಿಕ್ಟ್ ಆರ್ಡರ್ನ ಮಾಡಬೇಕಾಗುತ್ತೆ. ಸ್ವತಃ ಮುಖ್ಯಮಂತ್ರಿಗಳು ಇಂತಹ ಘಟನೆಗಳನ್ನ ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳಿಗಾಗಿರಲಿ, ರಾಜಕಾರಣಿಗಳಿಗಾಗಿರಲಿ ಎಲ್ರಿಗೂ ಕೂಡ ಸೂಚನೆಯನ್ನು ಕೊಡಬೇಕು ಅನ್ನೋದು ನಮ್ಮ ವಾಹಿನಿಯ ಉದ್ದೇಶ.